ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಹೋಮದ ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕಾಗಿತ್ತು. ನಾನು ಮಾಡಿರಲಿಲ್ಲ. ಈಗ ಈ ಹುಣ್ಣಿಮೆಯಿಂದ 48 ದಿನ ಸತತವಾಗಿ ದತ್ತಾತ್ರೇಯ ಶಾಬರಿ ಮಂತ್ರ, ನವನಾಥ ಸಂಬಂಧಪಟ್ಟಂಗೆ ಹೋಮ, ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟಂಗೆ ಹೋಮ. ಈ ಹೋಮ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 48 ದಿನಗಳವಾಗಿ ಈ ಒಂದು ಹೋಮ ನಡೀತಾ ಇದೆ. ಸೊ ಈ ಹೋಮದ ವಿಶೇಷತೆ, ಸುಮಾರು ಜನ, ಒಂದು 30 ಜನ ಇವತ್ತಿಗೆ ಫಿಲಪ್ ಆಗಿದ್ದಾರೆ. 30 ಜನಕ್ಕೂ ಅವರ ಮೊಬೈಲ್ ಅಂದರೆ ವಾಟ್ಸಪ್ ನಂಬರ್ಗೆ, ಅವರ ನಂಬರ್ಗೆ ಅವರ ಹೆಸರಲ್ಲಿ ಸಂಕಲ್ಪ ಆಗಿರ್ತಕ್ಕಂಥ ವಿಡಿಯೋ ಪ್ರತಿ ದಿವಸ ಹೋಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ, ಅವರ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅವರ ಹೆಸರಲ್ಲಿ ಈ ಹೋಮ ಆಗುತ್ತೆ. ಓಕೆ, ದತ್ತ ಮಹಾರಾಜರು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು, ಏನಾದರೂ ನಡಿಬೋದು. ಒಂದು ನಂಬಿಕೆ ವಿಶ್ವಾಸ ಇಟ್ಟು ಈ ಒಂದು ಹೋಮದ ಕಾರ್ಯಕ್ರಮನ ಆ ಮಹಾರಾಜರು ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಇದು ಯಾಕೆ ಈ ಸಬ್ಜೆಕ್ಟ್ ಬಂತು ಅನ್ನೋದು ನಾನು ಹೇಳ್ತೀನಿ. ಈ ಹೋಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ರೋ, ಒಂದು ದಿನದ ಖರ್ಚು ಈ ಹೋಮಕ್ಕೆ ತಗಲುವಂಥದ್ದು ಒಬ್ಬರಿಂದ 101 ರೂಪಾಯಿ ಚಾರ್ಜ್ ಮಾಡುವಂಥ ಒಂದು ನಿರ್ಧಾರ ಮಾಡಿದ್ದೀವಿ. ಓಕೆ, ಯಾಕಂದರೆ ಅದನ್ನು ಕೂಡ ಬೇಡ ಅನ್ನಬಾರ್ದು. ಯಾಕೆ ಬೇಡ ಅನ್ನಬಾರ್ದು ಅಂದರೆ, ಆ ಸೇವೆ ಫಲಕಾರಿ ಆಗಲ್ಲ. ಸೊ ಹೀಗಾಗಿ ಏನೇ ಒಂದು ಮಕ್ಕಳ ಸಮಸ್ಯೆ ಇರ್ಬೋದು, ಮದುವೆ ಸಮಸ್ಯೆ ಇರ್ಬೋದು, ಎಜುಕೇಷನ್ ಸಮಸ್ಯೆ ಇರ್ಬೋದು, ಎಂತಹದೇ ಸಮಸ್ಯೆ ಇರಲಿ, ಸೊ ನಿಮಗೆ ಎಷ್ಟು ದಿವಸ ಅದು ಸಾಧ್ಯನೋ ಅಷ್ಟು ದಿವಸ ನೀವು ಮಾಡಿಸ್ಕೊಳ್ಳಿ. ಕೊನೆಗೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂತಹ ಸಂಕಲ್ಪಿತ ಸೇವೆ ಮಾಡಿ ನಿಮಗೆ ಪ್ರಸಾದನ ಕಳಿಸ್ತೀವಿ. ಓಕೆ, ಈ ಪ್ರಸಾದದ ಒಂದು ಮಹಿಮೆ ನಿಮಗೇನೇನು ಬರುತ್ತೆ ಅಂದರೆ, ಅರಿಶಿನ, ಕುಂಕುಮ, ಭಸ್ಮ, ಅಕ್ಷತೆ, ಇವು 4 ವಸ್ತುಗಳು ನಿಮ್ಮ ಪ್ರಸಾದದ ರೂಪದಲ್ಲಿ ನಿಮ್ಮನೆ ಸೇರುತ್ತೆ. ಓಕೆ, ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಬೆಳಿಗ್ಗೆ ಒಬ್ಬರು ನನಗೆ ಫೋನ್ ಮಾಡ್ತಾರೆ. ಅವ್ರ ಹೆಸರು ಶ್ವೇತಾ ಅಂಥೇಳಿ. ಮೂಲತಃ ಇವರು ಬೆಂಗಳೂರಿನ ಯಲಹಂಕದಲ್ಲಿ ಇರ್ತಾರೆ. ಇವರು ನನಗೆ ಫೋನ್ ಮಾಡಿ, ಸಂತೋಷಣ, ಚೆನ್ನಾಗಿದ್ದೀನಿ, ಓಕೆ, ಎವ್ರಿಥಿಂಗ್ ಈಸ್ ಓಕೆ. ಬಿಕಾಸ್ ನೋಡಿ, ನಾನು ಒಳ್ಳೆಯದಾಗಲಿ ಅಂತ ನಾನು ನನ್ನ ಕೈಯಿಂದ ಪ್ರಸಾದನ ಕೊಡ್ಬೋದು, ಬಟ್ ರಿಸಲ್ಟ್ ಇದೆಯಲ್ಲ ನನ್ನ ಕೈಯಲ್ಲಿಲ್ಲ, ಅದು ಮಹಾರಾಜರ ಕೈಯಲ್ಲೇ ಇರೋದು. ಅವರು ಏನು ಹೇಳ್ತಾರೆ ಅಂದರೆ, ಸಂತೋಷಣ, ನೀವು ಭಸ್ಮ, ಕುಂಕುಮ, ಅರಿಶಿನ, ಅಕ್ಷತೆ ಕೊಟ್ಟು ಕಳಿಸಿದ್ರ, ಖುಷಿ ವಿಚಾರ. ಆದರೆ ನಾನು ಸುಮಾರು ಇವತ್ತಿಗೆ ಒಂದು 10-15 ದಿವಸ ಆಯಿತು ಅದನ್ನು ನಾನು ಆ ಒಂದು ಕುಂಕುಮನ ಹಣೆಗೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಭಸ್ಮ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಪವರ್ ಇದೆ. ಆಮೇಲೆ ಇವತ್ತು ಇಟ್ಟಿರ್ತಕ್ಕಂಥ ಕುಂಕುಮ ನಾಳೆ ಬೆಳಗ್ಗೆ ಸ್ನಾನ ಮಾಡುವವರೆಗೂ ಆ ಕುಂಕುಮ ಹಂಗೆ ಇರುತ್ತೆ. ಅಲ್ಟಿಮೇಟ್ರಿ ಇದು, ರಿಯಲಿ ನಾನು ಹೇಳ್ತಾ ಇದ್ದೀನಲ್ಲ. ಆ ಸ್ವಾಮಿ ಮಹಾರಾಜರು ಯಾವ ಥರ ಥಾಟ್ಸ್ ಕೊಡ್ತಾರೋ, ಥಾಟ್ಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ವೀಕ್ಷಕರೇ, ಅದು ರಿಸಲ್ಟ್ ಬರೋದು ಇಷ್ಟೊಂದು ಕಷ್ಟ ಇದೆ. ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಆ ಹೋಮ ಮಾಡಿ, ಆ ಹೋಮದಿಂದ ಭಸ್ಮಾನ ತೆಗೆದು ಅದನ್ನು ಜಲ್ದಿ ಇಡೋದು, ಭಕ್ತರಿಗೆ ಮುಟ್ಸೋದು ಕೆಲಸ ಇದೆಯಲ್ಲ, ಅದು ಮಾಡಿಸ್ತಾ ಇದ್ದಾರೆ, ಮಾಡ್ತಾಯಿದ್ದೀನಿ ಅನ್ನೋದಕ್ಕೊಂದು ಖುಷಿ.
ಬಟ್ ಅವರು ಇವತ್ತು ಹೇಳಿದ್ರಲ್ಲ, ನನ್ನ ಮೇಲೆ ನನಗೆ ಪ್ರೌಡ್ ಅನಿಸುತ್ತೆ ಅದು. ಅವ್ರು ಏನು ಹೇಳಿದ್ರು ಅಂದರೆ, ಆ ಕುಂಕುಮದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಭಸ್ಮದಲ್ಲಿ ಆ ಭಸ್ಮನ ನಾವು ಸೇವನೆ ಮಾಡೋದ್ರಿಂದ ಇಸ್ ಅ ಹೋಲ್ ಬಾಡಿಯಲ್ಲಿ 24 hours ಪಾಸಿಟಿವ್ ವ್ಯೂಸ್ ಅದು ಪಾಸ್ ಆಗ್ತಾ ಇರುತ್ತೆ. ಅವ್ರು ಕೊಟ್ಟಿರೋದೆಷ್ಟು ಆವಾಗ ಆ ಅನ್ನದಾನಕ್ಕೆ, ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಅನ್ನದಾನಕ್ಕೆ ಬರೀ ಕೊಟ್ಟಿರೋದು ಸ್ವಲ್ಪ ಮಟ್ಟದ ಹಣ. ಬಟ್ ಅವರಿಗೆ ಅವ್ರು ಏನಂತ ಇದ್ದಾರೆ ಅಂದರೆ, ಸಂತೋಷಣ, ನಾನು ನಿಮಗೆ ಅಮೌಂಟ್ ಹಾಕಿದ್ದು ಏನೋ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ಹಾಕಿದ್ದು, ಬಟ್ ನನಗೆ ಇವಾಗ ಅನ್ನಿಸ್ತಾ ಇದೆ, ನಾನು ಕೊಟ್ಟಿದ್ದ ಅಮೌಂಟ್ ಏನೂ ಅಲ್ಲ, ನೀವು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತುನ ನೀವು ನನಗೆ ಕೊಟ್ಟಿದ್ದೀರ. ನಮ್ಮ ಮನೆಯಲ್ಲಿ ಜಗಳ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಮನಸ್ತಾಪಗಳು ಬರ್ತಾಯಿದ್ವು. ಸೊ ಅದೆಲ್ಲ ಹೋಗಿದೆ. ಯಾರ್ಯಾರು ನನ್ನ ಜೊತೆ ಜಗಳ ಮಾಡ್ತಾಯಿದ್ರು ಅವ್ರು ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅದು ನೋಡಿ, ಆ ದತ್ತ ಮಹಾರಾಜರ ಶಾಬರಿ ಮಂತ್ರ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದು ನೋಡಿ, ಯೂಟ್ಯೂಬಲ್ಲಿ ಹೊಡೆದ್ಬಿಟ್ಟು ನೋಡಿ, ನೀವು ಪ್ರಯತ್ನ ಮಾಡಬೇಡಿ. ಯಾಕಂದರೆ ಅದು ಕಷ್ಟ ಇದೆ ಆ ಮಂತ್ರ ಪಠಣ. ಅದಕ್ಕೆ ನಿಮ್ಮ ಮೈಯಲ್ಲಿ ಶಕ್ತಿ ಬೇಕಾಗುತ್ತೆ. ನೀವೇನೋ ನಾನು ಹೇಳಿದ್ದೀನಿ ಅಂತ ನೀವು ಶಾಬರಿ ಮಂತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ಅದನ್ನು ಹೇಳಬಾರ್ದು. ಆ್ಯಕ್ಚುಲಿ ನಾನು ಮಾತಿಗೆ ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಕಷ್ಟ ಇದೆ ಅದು, ಅಷ್ಟು ಸುಲಭದ ವಿಚಾರ ಅಲ್ಲ ಅದು. ಆಮೇಲೆ ಅರ್ಲಿ ಮಾರ್ನಿಂಗ್ ಶಾಬರಿ ಮಂತ್ರ, ಅದು ಆ ಒಂದು ಪಾಸಿಟಿವ್ ವ್ಯೂಸ್ ಬರೋ ಟೈಮಲ್ಲಿ ಅದು ಇಟ್ಸ್ ಅನ್ಬಿಲೀವಬಲ್ ಮಿರಾಕಲ್ ಟೈಮ್. ಅದು ಒಂದು ಆ ಒಂದು ದೈವಿ ಶಕ್ತಿನೇ ಸಾಕಾರಗೊಳ್ಳುವಂಥ ಸಮಯ ಅದು. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಓಕೆ, ಈ ಭಸ್ಮ ಈಗ 48 ದಿವಸ ಈ ಹೋಮ ನಡೀತಾ ಇದೆ. ಮತ್ತು ಇದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕಂಥ ಭಸ್ಮ ಕೂಡ ಅದರಲ್ಲಿ ಇದೆ, ಕಾಯಿನ್ಸ್ ಇದೆ, ಗೋಮೂತಿ ಚಕ್ರನೂ ಹಾಕಿದ್ದೀವಿ. ಸೊ ಅದು ಸ್ವಾಮಿ ಸಮರ್ಥರು ಯಾರ್ಯಾರಿಗೆ ಯಾವ್ಯಾವ ವಸ್ತುಗಳನ್ನು ಕೊಡೋಕ್ಕೆ ಅದನ್ನು ಗಮನಿಸ್ತಾ ಇರೋದನ್ನು ಖಂಡಿತವಾಗಿ ನಾನು ಅದನ್ನು ಮುಟ್ಟಿಸೋವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.